ನಾನಿವತ್ತು ಶ್ರೇಷ್ಠಿ, ಅದಕ್ಕೆ ನಾನಿವತ್ತು ಶ್ರೇಷ್ಠಿ ಕಿಚಡಿ ಮಾಡೋಣ ಅಂತ ನಾನಿಲ್ಲಿ ಮಿಕ್ಸ್ ವೆಜಿಟೇಬಲ್ಸ್ 1 kg ತೊಗೊಂಡಿದ್ದೀನಿ. ಇದರಲ್ಲಿ ಬೀನ್ಸು, ಗೋರಿಕಾಯಿ, ಅವರೆಕಾಯಿ, ಬೀನ್ಸ್ ಕಾಳು, ಬಟಾಣಿ, ಚಪ್ಪರದ ಅವರೆಕಾಯಿ ಇಷ್ಟು ಮಿಕ್ಸ್ ವೆಜಿಟೇಬಲ್ಸ್ನ 1 kg ಅಷ್ಟು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಸೊಪ್ಪುಗಳು ತೊಗೊಂಡಿದ್ದೀನಿ. ಇದು ಮಿಕ್ಸ್ ಸೊಪ್ಪು, ಪಾಲಕ್ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಇಷ್ಟನ್ನು ತೊಗೊಂಡಿದ್ದೀನಿ. ಇದು ರುಬ್ಬಕ್ಕೆ ಮಸಾಲೆ, ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು ಈಗ ಟೊಮೊಟೊ ಮತ್ತು ತೆಂಗಿನಕಾಯಿ ತುರಿ ಇಷ್ಟನ್ನು ತೊಗೊಂಡಿದ್ದೀನಿ. ಮತ್ತು ಧನಿಯಾ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಇಷ್ಟನ್ನು ತೊಗೊಂಡಿದ್ದೀನಿ. ಈಗ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ಸ್ಟವ್ ಹಚ್ಕೊಂಡು ಇದಕ್ಕೆ ಆಲ್ರೆಡಿ ನಾನು ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಇವಾಗ ಬ್ಯಾಡಗಿ ಮೆಣಸಿನ್ಕಾಯಿ, ಜೀರಿಗೆ, ಧನಿಯಾ ಅಷ್ಟನ್ನು ಹಾಕಿ ಮಸಾಲೆ ರೆಡಿ ಮಾಡ್ಕೊತಿರೋದು. ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಧನಿಯಾ, ಜೀರಿಗೆ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಇಷ್ಟನ್ನು ಫ್ರೈ ಮಾಡಿಕೊಂಡು ಇವಾಗ ರುಬ್ಬಕ್ಕೆ ಹಾಕ್ಕೊಳ್ಳೋಣ. ಆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇವಾಗ. ಈಗ ನೆಕ್ಸ್ಟ್ ನಾನು ಎಣ್ಣೆ ಹಾಕೋತಾ ಇದ್ದೀನಿ. ಇವತ್ತು ಒಗ್ಗರಣೆ ಹಾಕಬಾರ್ದು, ಯಾಕೆಂದರೆ ಇವತ್ತು ಷಷ್ಠಿ ಇರೋದ್ರಿಂದ ಮನೆಯಲ್ಲಿ ಒಗ್ಗರಣೆನ ಸಿಡಿಸ್ಬಾರ್ದು, ಅಂದರೆ ಸಾಸಿವೆ ಎಲ್ಲ ಹಾಕಿ ಒಗ್ಗರಣೆ ಮಾಡಬಾರ್ದು. ಅದಕ್ಕೆ ಬರೀ ನಾನು ಆಯಿಲ್ ಹಾಕ್ಕೊಂಡು ನೆಕ್ಸ್ಟ್ ಇದಕ್ಕೆ ನಾನು ಏನು ಮಾಡ್ತಿದ್ದೀನಿ, ವೆಜಿಟೇಬಲ್ಸ್ನ ಹಾಕೋತೀನಿ. ಈಗ ಮಿಕ್ಸ್ ವೆಜಿಟೇಬಲ್ಸ್ನ ನಾನು ಸ್ವಲ್ಪ ಹಾಕ್ಕೊಳ್ತೀನಿ. ಇವಾಗ ಸ್ವಲ್ಪ ನೀಟಾಗಿ ಈಗ ಮಸಾಲೆ ಆ್ಯಡ್ ಮಾಡ್ಕೊಳ್ಳೋಣ. ಅದು ನೀಟಾಗೆಲ್ಲ ಕುಕ್ ಆಗಿದೆ. ಈಗ ನೆಕ್ಸ್ಟು ಮಸಾಲೆ ಆ್ಯಡ್ ಮಾಡೋಣ. ಮಸಾಲೆ ಆ್ಯಡ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗೆಲ್ಲ ಫ್ರೈ ಮಾಡೋಣ. ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು ಇವಾಗ ಮತ್ತೆ ನೀರು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡೋಣ. ಅವೆಲ್ಲ ನೀಟಾಗಿ ಇವನ್ನಾಗಿ ಕುಕ್ ಆಗಬೇಕೆಲ್ಲ. ಮಸಾಲೆ, ಉಪ್ಪು ಎಲ್ಲ ನೀಟಾಗಿ, ತರಕಾರಿ ಎಲ್ಲ ನೀಟಾಗಿ ಇಟ್ಕೋಬೇಕು ಅದು. ಈಗ ನೀಟಾಗಿ ಕುದೀತಾ ಇದೆ. ಈಗ ಸೊಪ್ಪು ಹಾಕ್ಕೊಳ್ಳೋಣ. ಈಗ ಮಿಕ್ಸು ಸೊಪ್ಪನ್ನ ನೀಟಾಗಿ ಎಲ್ಲ ಸೊಪ್ಪನ್ನು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ನಾನು. ಇವಾಗ ಅದು ಒಂದೂವರೆ ಹಿಡಿಯಷ್ಟು ಸ್ವಲ್ಪ ಸಾಂಬಾರಿಗೂ ಎತ್ತಿಟ್ಕೊಂಡಿದ್ದೀನಿ ನಾನು. ಎತ್ತಿಟ್ಕೊಂಡು ಅದಕ್ಕೆ ಎಷ್ಟು ಬೇಕು ನೋಡಿಕೊಂಡು ಈಗ ಅದನ್ನು ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಈವನಾಗಿ ಸ್ಪ್ರೆಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡೋಣ. ಇವಾಗ ಎಲ್ಲ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿಬೇಕು. ಈಗ ನೆಕ್ಸ್ಟು ಅದು ಆಗಿದೆ ನೋಡಿ, ಕುದೀತಾ ಇದೆ. ಇವಾಗ ನಾವು ಅಕ್ಕಿ ಮಿಕ್ಸ್ ಮಾಡೋಣ. ಈ ಟೈಮಲ್ಲಿ ಅಕ್ಕಿ ಮಿಕ್ಸ್ ಮಾಡಬೇಕು. ಇಲ್ಲಿ ನಾನು 2 ಪಾವ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇವಾಗ ಇದನ್ನು ಅಷ್ಟೇ ನೀಟಾಗೆಲ್ಲ ರೊಟೇಟ್ ಮಾಡಿ ನೀಟಾಗಿ ಎಲ್ಲನೂ ಈವನ್ನಾಗಿ ಎಲ್ಲ ಮಿಕ್ಸ್ ಆಗಬೇಕು. ಆ ಥರ ನೀಟಾಗಿ ಮಿಕ್ಸ್ ಮಾಡೋಣ. ಅದು ಮಸಾಲೆ ಎಲ್ಲ ಅಕ್ಕಿಗೂ ಹಿಡ್ಕೋಬೇಕು. ಆ ಥರ ನೀಟಾಗಿ ಮಿಕ್ಸ್ ಮಾಡೋಣ. ಎಲ್ಲ ನೀಟಾಗಿ ಮಿಕ್ಸ್ ಆಗ್ತಾ ಇದೆ. ಇವಾಗ ನಾವು 1:2 ಥರ ನೀರು ಆ್ಯಡ್ ಮಾಡಬೇಕು.
ನೀರು ಹಾಕೋಣ. 1 ಪಾವಿಗೆ 2 ಲೋಟ ಅಂದರೆ 4 ಲೋಟ ನೀರು ಹಾಕ್ಬೇಕು ನಾವು. 4 ಲೋಟ ಅಷ್ಟು ನೀರನ್ನ ಹಾಕೋಣ ಇವಾಗ. ನಾನಂದರೆ ಲೋಟ ಅಳತೆ ಮಾಡಿ ಹಾಕಲ್ಲ, ನಾನು ಕಣ್ಣಳ್ತೆ ಹಾಕ್ತೀನಿ. ಅಂದರೆ ನಿಮಗೆ ಗೊತ್ತಾಗಲ್ಲ ಅಂತ ನಾನು ಲೋಟದಲ್ಲಿ ಮೆಜರ್ಮೆಂಟ್ ಮಾಡಿ ಹಾಕ್ತಾಯಿದ್ದೀನಿ. ನಾನು ಹಂಗೆ ಹಾಕ್ತೀನಿ. ಯಾವಾಗಲೂ ನಾನು ಲೋಟದಲ್ಲಿ ಅಳತೆ ಮಾಡಿ ಎಲ್ಲ ಹಾಕಲ್ಲ. ಈ ಷಷ್ಠಿ ಕಿಚಡಿ ಏನಂದರೆ ಯಾವುದೇ ಥರ ತರಕಾರಿ ಎಲ್ಲ ಮಿಕ್ಸ್ ತರಕಾರಿ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಹಾಗಲಕಾಯಿ ಮತ್ತು ಬೆಂಡೆಕಾಯಿ ಬಿಟ್ಟು ಇನ್ನು ಎಲ್ಲ ತರಕಾರಿನೂ ಮಿಕ್ಸ್ ಮಾಡಿ ಈಗ ಉಪ್ಪು ಹಾಕಿ ನೀಟಾಗೆಲ್ಲ ಇದು ಮಾಡಿ ಈಗ ಲಿಡ್ನ ಕ್ಲೋಸ್ ಮಾಡಿದ್ದೀನಿ. ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಷಷ್ಠಿ ಕಿಚಡಿ ಏನು ಅಂದರೆ ಮಿಕ್ಸು ಎಷ್ಟು ತರಕಾರಿ ಬೇಕಾದರೂ ಹಾಕಿ ನೀವು ಈ ಕಿಚಡಿನ ಮಾಡ್ಬೋದು. ಇವಾಗ 2 ವಿಷಲ್ ಆಗಿದೆ. ಇವಾಗ ನೋಡಿ ಹೇಗೆ ಬಂದಿದೆ. ಇವಾಗ ಷಷ್ಠಿ ಕಿಚಡಿ ರೆಡಿ.